ಅತ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಸಂಕಟ ಇದ್ದರೆ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ದೇವಿ ಪೂಜೆ ಹಿಂದೂ ಧರ್ಮದ ಜಪವನ್ನು ಮಾಡೋದಕ್ಕೆ ಪರಮೇಶ್ವರ್ ಅವರು ಮುಂದೆ ಹಾಕ್ತಿದ್ದಾರೆ. ದಸರಾ ನೆಪದಲ್ಲಿ ನಿತ್ಯವೂ ಕೂಡ ಪರಮೇಶ್ವರ್ ಅವರು ದೇವಿ ಪೂಜೆಯನ್ನು ಮಾಡ್ತಿದ್ದಾರೆ. ನೋಡಿ, ಸಿದ್ದರಾಮಯ್ಯವರನ್ನು ಕೆಳಗಿಳಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಯತ್ನಗಳಂತೂ ನಡೀತಾ ಇದೆ, ಪ್ರಯತ್ನಗಳಂತೂ ಮಾಡ್ತಿದ್ದಾರೆ. ಒಂದು ವೇಳೆ ಅವರು ಕೆಳಗೆ ಇಳಿದಿದ್ದೆ ಆದರೆ ನಮಗೊಂದು ಅವಕಾಶ ಕೊಡಿ ಅಂತೇಳಿ. ಏನೇ ಆದರೂ ಕೂಡ ಒಂದು ಲಕ್ ಅನ್ನೋದು ಬೇಕಲ್ಲ, ಆ ಲಕ್ ಬೇಕು ಅಂತಾರೆ ದೇವರ ಆಶೀರ್ವಾದ ಬೇಕು. ಹಾಗಾಗಿ ದಸರಾ ಹಬ್ಬದ ವಿಚಾರವಾಗಿ ದೇವಿ ಪೂಜೆಯನ್ನು ಮಾಡ್ತಿದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಟೆಂಪಲ್ ರನ್ ಶುರು ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಶಕ್ತಿ ಕೇಂದ್ರ ಆಗಿದೆ. ಸಿದ್ಧಗಂಗಾ ಶ್ರೀಗಳು ಕೂಡ ಅಲ್ಲಿ ಇರುವಂಥದ್ದನ್ನು ಗಮನಿಸಬಹುದು. ಕುಟುಂಬ ಸಮೇತರಾಗಿ ತೆರಳಿ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ರೇಸ್ನಲ್ಲಿರುವಂಥ ಆಕಾಂಕ್ಷಿಗಳು ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸಕ್ಕೆ ವಿಜೇಂದ್ರ ಭೇಟಿ ಕೊಟ್ಟಿದ್ದು ರಾಜ್ಯ ರಾಜಕಾರಣದಲ್ಲಿ ಇಬ್ಬರ ಭೇಟಿ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಚನ್ನಪಟ್ಟಣ ಟಿಕೆಟ್ ಕೈತಪ್ಪುವ ಆತಂಕ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಕರ್ನಾಟಕ ಭವನದಲ್ಲಿ ಅರವಿಂದ್ ಬೆಲ್ಲದ ಜೊತೆ ಚರ್ಚೆ ನಡೆಸಿದ್ದಾರೆ. ಬಳಿಕ ವರಿಷ್ಠರನ್ನು ಭೇಟಿಯಾಗಿ ಯೋಗೇಶ್ವರ್ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಸೈಟ್ ಸಂಕಟ ಎದುರಾಗಿದೆ. ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇವಿಯ ಮೊರೆ ಹೋಗಿದ್ದಾರೆ. ಸಿಎಂ ಕುರ್ಚಿಗೆ ದಸರಾ ನೆಪದಲ್ಲಿ ನಿತ್ಯವೂ ಪರಮೇಶ್ವರ್ ದೇವಿಯ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ತುಮಕೂರು ದಸರಾ ನಡೀತಾ ಇದ್ದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಪರಮೇಶ್ವರ್ ಭಾಗಿಯಾಗ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದರ್ಶನ್ ಭೇಟಿಯಾಗಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ, ಸುಶಾಂತ್ ನಾಯ್ಡು, ರೋಹಿತ್ ಸೇರಿದಂತೆ ಇನ್ನೊಬ್ಬ ವ್ಯಕ್ತಿ ಕೂಡ ಆಗಮಿಸಿದ್ದಾರೆ. ಒಟ್ಟು 6 ಜನ ಇವತ್ತು ದರ್ಶನ್ ಭೇಟಿಯಾಗಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ ಸೇರಿಯಾಗಿದೆ. ನಾಳೆ ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ. ಜಾಮೀನಿಗಾಗಿ ದಾಸನ ಪರವಾಗಿ ಸಿವಿ ನಾಗೇಶ್ ಬೇಲ್ಗಾಗಿ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್ಪಿಪಿ ಸಜ್ಜಾಗಿದ್ದಾರೆ. ಇಂದು ಡೆವಿಲ್ ಗ್ಯಾಂಗ್ನ ಪ್ರದೋಷ್ ಹಾಗೂ ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಜಗದೀಶ್ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡಿಸಿದ್ರೆ ಇತ್ತ ಪ್ರದೋಷ್ ಪರ ಪರಶುರಾಮ್ ವಾದ ಮಂಡಿಸಿದ್ದಾರೆ. ಪ್ರದೋಷ್ ಜಗದೀಶ್ಗೆ ಜಾಮೀನು ಸಿಗುತ್ತಾ ಅಂತ ಕಾದು ನೋಡಿ. ನವರಾತ್ರಿಯ 5ನೇ ದಿನ ಅರಮನೆಯಲ್ಲಿ ಪೂಜಾ ಕೈಂಕರ್ಯ ನಡೆಸಲಾಯಿತು. 9 ದಿನಗಳ ಕಾಲ ನಿರಂತರವಾಗಿ ಪೂಜೆ ನಡೆಯಲಿದ್ದು ಇವತ್ತು ನಡೆದ ಪೂಜೆಯಲ್ಲಿ ಪಟ್ಟದ ಆನೆ ಕಂಚನ್, ನಿಶಾನೆ, ಭೀಮಾ ಹಾಗೂ ಪಟ್ಟದ ಹಸು, ಪಟ್ಟದ ಕುದುರೆ ಭಾಗಿಯಾಗಿದ್ದವು. ಅರಮನೆ ಆವರಣದಲ್ಲಿರುವ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ನಡೆದಿದ್ದು ಮುತ್ತೈದೆಯರು ಕಳಸ ನೀರು ತಂದು ಪೂಜೆಯಲ್ಲಿ ಭಾಗಿಯಾದರು. ಇನ್ನಷ್ಟು ಮೇಲೆ ಚಾಚಿ, ಇನ್ನಷ್ಟು ಕೂತ್ಕೊಳ್ಳಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ರೈತ ದಸರಾ ಸಮಿತಿಯಿಂದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಜಿಕೆ ಮೈದಾನದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ 7 ಮಂದಿ ಭಾಗಿಯಾಗಿದ್ದರು. ಬೆಳಗ್ಗೆ 20 ನಿಮಿಷ, ಸಂಜೆ ಮತ್ತೆ 20 ನಿಮಿಷಗಳ ಅವಧಿಯಲ್ಲಿ
ಹೆಚ್ಚು ಹಾಲು ಕರೆದ ಸ್ಪರ್ಧಿಗಳಿಗೆ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ. ಅರಮನೆ ಆವರಣದಲ್ಲಿ ನಡೆದ ಯೋಗ ಗುಚ್ಛ ನೃತ್ಯ ಕಾರ್ಯಕ್ರಮ ಗಮನ ಸೆಳೆದಿದೆ. ಮೈಸೂರಿನ ವಿವಿಧ ಯೋಗ ಸಂಸ್ಥೆಗಳ ಯೋಗಪಟುಗಳು ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಯೋಗ ನೃತ್ಯ ಪ್ರದರ್ಶನ ಮಾಡಿದರು. ಯೋಗಾಸನದ ವಿವಿಧ ಭಂಗಿಗಳು ನೃತ್ಯ ರೂಪಕದ ಮೂಲಕ ಪ್ರದರ್ಶನ ಮಾಡಿದರು. ಪ್ರಜಾಪ್ರಭುತ್ವದ ಆಶಯಗಳನ್ನು ಯೋಗ ಗುಚ್ಛ ಕಾರ್ಯಕ್ರಮ ಸಾರಿದೆ. ತಿರುಪತಿಯಲ್ಲಿ ಲಡ್ಡು ವಿವಾದ ಜೋರಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಟಿಟಿಡಿಗೆ ತಿರುಪತಿ ಲಡ್ಡು ಸರಬರಾಜು ಆಗ್ತಾ ಇಲ್ವಂತೆ. ಕಳೆದ 3 ದಿನಗಳಿಂದ ಟಿಟಿಡಿಗೆ ಲಾಡು ಸಪ್ಲೈ ಆಗದೇ ಇರೋದ್ರಿಂದ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಸಿಗ್ತಾ ಇಲ್ವಂತೆ. ಆನೇಕಲ್ನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ವೇಳೆ ಪ್ರವಾಸಿಗರಿದ್ದ ಬಸ್ ಮೇಲೆ ಚಿರತೆ ಹತ್ತಿ ಆತಂಕ ಸೃಷ್ಟಿ ಮಾಡಿತ್ತು. ಈ ದೃಶ್ಯವನ್ನ ಹಿಂಬದಿಯಿಂದ ಬರ್ತಾ ಇದ್ದ ಮತ್ತೊಂದು ಸಫಾರಿ ವಾಹನದಲ್ಲಿದ್ದವರು ಚಿತ್ರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರಿಸಿದ್ದೇ ತಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇನ್ನು ಮುಂದೆ ಚಿರತೆ ಸಫಾರಿಗೆ ಹೋಗುವ ಮುನ್ನ ಚಾಲಕರು ಸೂಚನೆ ನೀಡಬೇಕು. ಬಸ್ ಒಳಗೆ ಎಂಟ್ರಿ ಆಗುವ ಮುನ್ನವೇ ಎಲ್ಲರೂ ಬಸ್ ಗ್ಲಾಸ್ ಕಡ್ಡಾಯ ಹಾಕಬೇಕು ಅಂತ ಜೈವಿಕ ಉದ್ಯಾನವನದ ಇಡಿ ಸೂರ್ಯಸೇನ್ ಸೂಚನೆ ನೀಡಿದ್ದಾರೆ. ಸಿಟಿ ಮಾರ್ಕೆಟ್ ಪೊಲೀಸರು ನಟೋರಿಯಸ್ ಮನೆಗಳನ್ನ ಮಂಜಾ ಅಲಿಯಾಸ್ ಪಾರಿವಾಳ ಮಂಜಾ ಅರೆಸ್ಟ್ ಮಾಡಿರೋದು. ಮೂಲತಃ ತಮಿಳುನಾಡಿನವನಾದ ಈ ಮನೆಗಳ ಆರೋಪಿ ಮಂಜಾ ಮನೆ ಕಳ್ಳತನವನ್ನ ಮಾಡ್ತಾ ಇದ್ದ. ಒಂದು ಕೇಸ್ ಕೆಆರ್ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ವಿಚಾರಣೆಯ ವೇಳೆ ಮತ್ತಷ್ಟು ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿತ್ತು. ಆರೋಪಿಯ ಬಳಿಯಿಂದ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಆಭರಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ನಗರದ ಗರುಡ ಲೇಔಟ್ ಬಳಿ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ. ಹಬೀವುಲ್ಲಾ ಅಲಿಯಾಸ್ ಅಮ್ಮು ಎನ್ನುವ ರೌಡಿ ಶೀಟರ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಬಂಧಿಸಲು ಹೋದ ಪೊಲೀಸರ ಮೇಲೆ ಹಬೀಬುಲ್ಲಾ ಹಲ್ಲೆಗೆ ಯತ್ನಿಸಿದ್ದಾನೆ. ಆತ್ಮರಕ್ಷಣೆಗೆ ಪೊಲೀಸರು ರೌಡಿ ಶೀಟರ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ವರದಕ್ಷಿಣೆಯ ಕಿರುಕುಳಕ್ಕೆ ಯುವತಿ ಬಲಿಯಾಗಿರುವ ಘಟನೆ ಹುಬ್ಬಳ್ಳಿಯ ವಿಶಾಲ್ ನಗರದಲ್ಲಿ ನಡೆದಿದೆ. 26 ವರ್ಷದ ಹೀನಾ ಬಲ್ಮಾ ನವಲೂರ್ ಕೊಲೆಯಾದಂತಹ ಯುವತಿಯಾಗಿದ್ದು, ಕಳೆದ 2 ವರ್ಷದ ಹಿಂದೆ ಮೊಹಮ್ಮದ್ ಅಜರುದ್ದೀನ್ ಎಂಬಾತನನ್ನ ಮದುವೆಯಾಗಿದ್ರು. ವರದಕ್ಷಿಣೆ ತರುವಂತೆ ಮಗಳೊಂದಿಗೆ ಜಗಳ ತೆಗೆದು ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅಂತ ಯುವತಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ